ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಆವಲಬೆಟ್ಟ ಅಂತ ಐತೆ. ಆವಲಬೆಟ್ಟದಲ್ಲಿದ್ದೀವಿ. ಈ ಆವಲಬೆಟ್ಟ ಏನು ವಿಶೇಷತೆ ಅಂತಂದರೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಪುರಾತನ ಕಾಲದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಒಂದು ದೊಡ್ಡ ಗುಂಡು ಐತೆ. ಗುಂಡು ಕೆಳಗಡೆ ನರಸಿಂಹಸ್ವಾಮಿ ದೇವರು ನೆಲೆಸಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗೈತೆ. ಆ ದೇವಸ್ಥಾನದ ಹಿಂದ್ಗಡೆ ಒಂದು ಚೂಪಾದ ಬಂಡೆ ಐತೆ. ಆ ಬಂಡೆ ಹೆಂಗೈತೆ ಅಂತಂದರೆ ಬಂಡೆ ಮೇಲೆ ನೀರು ನಿಂತವೆ. ಆ ನೀರು ದೇವರ ಬಟ್ಟೆಯನ್ನು ಒಗೆಯೋಕ್ಕೋಸ್ಕರ ಆ ನೀರನ್ನು ಬಳಸ್ತಾರೆ. ಆ ನೀರನ್ನು ಬಳಸೋದ್ರ ಜೊತೆಗೆ ಬಂಡೆ ಸ್ವಲ್ಪ ಚೂಪಾಗೈತೆ. ಆ ಚೂಪಾಗಿರೋ ಜಾಗದಲ್ಲಿ ಕೆಲವರು ಬೆಂಗಳೂರು ಕಡೆಯಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದು ರೀಲ್ಸ್ ಮಾಡಿದ್ದಾರೆ. ಅದು ರೀಲ್ಸ್ ಎಂಥ ರೀಲ್ಸ್ ಅಂತಂದರೆ ತುಂಬ ಪ್ರಮಾದಕರವಾದ ರೀಲ್ಸು. ಆ ಬಂಡೆ ಚೂಪಾದ ಬಂಡೆಯನ್ನು ಹಿಡ್ಕೊಂಡು ಎಕ್ಸಸೈಸ್ ಮಾಡಿದ್ದಾರೆ. ಚೂಪಾದ ಬಂಡೆ ಮೇಲೆ ಹೋಗಿ ಕೆಲವು ಯುವಕರು ಡ್ಯಾನ್ಸ್ ಮಾಡಿದ್ದಾರೆ. ಇದು 6 ತಿಂಗಳು ಹಿಂದೆ ಮಾಡಿರ್ತಕ್ಕಂಥ ರೀಲ್ಸು. ಇತ್ತೀಚೆಗೆ ಅದು ಅರಣ್ಯ ಇಲಾಖೆನವರು ಮತ್ತು ಪೊಲೀಸ್ನವರು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾತಕ್ಕಂತಂದರೆ ಆ ರೀಲ್ಸ್ ಮಾಡೋರಿಗೆ ಪ್ರಮಾದ ಆಗ್ಬೋದು. ಪ್ರಮಾದ ಆದರೆ ನಮಗೆ ತಲೆನೋವು ಎಂಬ ಉದ್ದೇಶದಿಂದ ಅರಣ್ಯ ಇಲಾಖೆನವರು ಮತ್ತು ಪೊಲೀಸ್ನವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಆ ರೀಲ್ಸ್ ಮಾಡೋ ಜಾಗ ಆ ಬಂಡೆ ಐತಲ್ಲ, ನೀರು ನಿಂತಿರೋ ಬಂಡೆ, ಆ ಬಂಡೆ ಹತ್ತಿರಕ್ಕೆ ಯಾರನ್ನೂ ಹೋದಂಗೆ ಈ ದೇವಸ್ಥಾನದ ಪಕ್ಕದಲ್ಲೇ ಗೋಡೆ ಕಟ್ಟಿದ್ದಾರೆ. ಈ ಯಾತಕ್ಕೆ ಈ ಗೋಡೆ ಕಟ್ಟಿದ್ದಾರೆ ಅಂತಂದರೆ ಈ ರೀಲ್ಸ್ ಮಾಡೋಕ್ಕೆ ಹೋಗಿ ಏನನ್ನ ಪ್ರಮಾದ ನಡೆದರೆ ನಮಗೆ ತಲೆನೋವು ಅಂತ ಭಾವಿಸಿ ಅರಣ್ಯ ಇಲಾಖೆನವರು ಬಂಡೆ ಕಟ್ಟಿದ್ದಾರೆ. ಬಂಡೆಗೆ ಹೋದಂಗೆ ಗೋಡೆ ಕಟ್ಟಿದ್ದಾರೆ. ಮತ್ತು ಈ ರೀಲ್ಸ್ ಮಾಡಿರೋರನ್ನು ಕೂಡ ಒಬ್ಬೊಬ್ಬರನ್ನು ಚಿಕ್ಕಬಳ್ಳಾಪುರ ಪೊಲೀಸ್ನವರು ಬಂಧಿಸಿದ್ದಾರೆ. ಸುಮ್ಮನೆ ಈ ಆವಲಬೆಟ್ಟಕ್ಕೆ ಬರೋರು ದೇವ್ರ ದರ್ಶನ ಮತ್ತು ಈ ಪರಿಸರವನ್ನು ನೋಡ್ಕೊಂಡು ಹೋದರೆ ಯಾರಿಗೂ ಏನೂ ಅಭ್ಯಂತರ ಇಲ್ಲ. ಈ ಚೂಪಾದ ಬಂಡೆ ಹತ್ರ ಇವರು ರೀಲ್ಸ್ ಮಾಡಿದಾರಲ್ಲ, ಆ ರೀಲ್ಸ್ ಮಾಡಿರೋ ವಿಡಿಯೋ ಯಾವಾಗ ವೈರಲ್ ಆಯಿತೋ ಅದರ ಆಧಾರದ ಮೇಲೆ ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಪೋಸ್ಟ್ ಮಾಡಿರೋ ವ್ಯಕ್ತಿಯನ್ನು ಕೂಡ ಬಂಧಿಸಿದ್ದಾರೆ. ಬಂಧಿಸಿದ ನಂತರ ಆ ವ್ಯಕ್ತಿನೂ ಕೂಡ ನಾನು ತಪ್ಪಾಯಿತು, ನಾನು ಇನ್ನು ಯಾವತ್ತೂ ಹೋಗಿ ರೀಲ್ಸ್ ಮಾಡೋದಿಲ್ಲ ಅಂತೇಳಿ ಒಪ್ಕೊಂಡಿದ್ದಾರೆ. ಇದರ ಜೊತೆಗೆ ಆ ರೀಲ್ಸ್ ಮಾಡಿರೋ ವ್ಯಕ್ತಿ ಕೂಡ ಯುವಕ ಕೂಡ ಮಾತನಾಡಿದ್ದಾರೆ. ಆ ವಿಡಿಯೋನು ಕೂಡ ನೀವು ನೋಡ್ಬೋದು. ಮುಖ್ಯವಾಗಿ ಪುರಾತನ ಕಾಲ ಅಂತಂದರೆ ಈಗ ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ಇವತ್ತು ಗೊತ್ತಿರೋ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹಳೆ ಕಾಲದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಗುಂಡು, ದೊಡ್ಡ ಗುಂಡು ಕೆಳಗಡೆ ನರಸಿಂಹಸ್ವಾಮಿ, ಅದರ ಮೇಲ್ಗಡೆ ಲಕ್ಷ್ಮೀ ದೇವಸ್ಥಾನ ಇದೆ. ನನಗೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಮುಚ್ಚಿದ್ರು. ಅದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮೀ ಸಮೇತವಾಗಿ ಗುಂಡದ ಕೆಳಗಡೆ ಇರ್ತಾರಂತ ನಾನು ಅಂದ್ಕೊಂಡೆ. ಇಲ್ಲ, ಗುಂಡದ ಕೆಳಗಡೆ ನರಸಿಂಹಸ್ವಾಮಿ, ಗುಂಡು ಮೇಲ್ಗಡೆ ದೇವಸ್ಥಾನದಲ್ಲಿ ಲಕ್ಷ್ಮೀ ಅವರು ನೆಲೆಸಿದ್ದಾರೆ ಅಂತ ಅಲ್ಲಿನವ್ರು ಹೇಳಿದರು. ಅವತ್ತು ಅರ್ಚಕರು ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವಿಶೇಷವನ್ನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ವಿಶೇಷವಾದ ನರಸಿಂಹಸ್ವಾಮಿ ಅಲ್ಲಿ ತಿಳ್ಕೊಬೇಕಂಥದ್ದು ತುಂಬ ಐತೆ. ಅದಕ್ಕೋಸ್ಕರ ನಾನು ಬರೀ ಕೇವಲ ಬೆಟ್ಟಕ್ಕೆ ಹೆಂಗೆ ಹೋಗಬೇಕು, ಹೆಂಗೆ ಬರಬೇಕು ಅನ್ನೋದು ಮತ್ತು ಆ ಬೆಟ್ಟಕ್ಕೆ ಹೆಂಗೆ ಸೇರಬೇಕು ಅನ್ನೋದು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಆವಲಬೆಟ್ಟಕ್ಕೆ ಬರಬೇಕಾದ್ರೆ ಚಿಕ್ಕಬಳ್ಳಾಪುರದಿಂದ 20 ಕಿಲೋಮೀಟ್ರ್ ಆಗುತ್ತೆ. ಹಿಂಗೆ ಹಿಂದೂಪುರ ರಸ್ತೆ, ತೊಂಡೆಬಾವಿಯಿಂದ ಮಂಚೇನಹಳ್ಳಿಯಿಂದ ಕೂಡ ಆ ಬೆಟ್ಟಕ್ಕೆ ಸೇರ್ಕೋಬೋದು. ತುಂಬ ಬೆಟ್ಟ ಚೆನ್ನಾಗೈತೆ. ಇಡೀ ಇಂಡಿಯಾದಲ್ಲಿನೇ ಎತ್ತರವಾದ ಬೆಟ್ಟದಲ್ಲಿ ಒಂದು ಅಡಿನೋ ಒಂದು ಹೆಜ್ಜೆನೋ ಹೈಟ್ ಐತಂತೆ ಬೆಟ್ಟ. ಅದಕ್ಕೋಸ್ಕರನೇ ಆ ಚೂಪಾದ ಹಸು ಕೊಂಬು ಇದ್ದಂಗೆ ಇರ್ತೈತೆ ಬೆಟ್ಟ. ಹತ್ರದಿಂದ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗೋದು. ಒಂದು ದಿನ ಬಂದು ದರ್ಶನ ಪಡಿಬೋದು ಮತ್ತು ಪರಿಸರವನ್ನು ನೋಡ್ಬೋದಾದ ಜಾಗ ಇದು. ಬಟ್ ಈ ರೀಲ್ಸ್ ಮಾಡೋ ಬಂಡೆ ಐತಲ್ಲ, ಬಂಡೆ ಹತ್ರಕ್ಕೆ ಯಾರೂ ಹೋಗ್ಬೇಡ್ರಿ. ನೀವು ಯಾರನ್ನ ಹೋಗಿ ರೀಲ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಪೋಸ್ಟೇ ಮಾಡಿದ್ರೆ ಪೊಲೀಸ್ನವ್ರು ಬಿಡೋದಿಲ್ಲ. ಭಾಳ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅರಣ್ಯ ಅಧಿಕಾರಿಗಳು ಮತ್ತು ಪೊಲೀಸ್ನವರು.
ಆ ಬಂಡೆ ಹತ್ತಿರಕ್ಕೆ ಹೋದಂಗೆ ದೇವ್ರ ದರ್ಶನ ಪಡೆದು ಪರಿಸರವನ್ನು ನೋಡ್ರಿ. ಇದು ದೇವರ ಬಗ್ಗೆ ವಿಶೇಷವಾಗಿ ಮತ್ತೊಂದು ವಿಡಿಯೋ ಮಾಡ್ತೀನಿ. ಇವಾಗ ಬೆಟ್ಟದ ವಿಶೇಷ, ಮುಖ್ಯವಾಗಿ ಬೆಟ್ಟದ ವಿಶೇಷ ಅಂತಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಪ್ರವಾಸ ಬರೋರಿಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಒಂಥರ ಇರುತ್ತೆ, ಮಳೆಗಾಲದಲ್ಲಿ ಒಂಥರ ಇರುತ್ತೆ, ಚಳಿಗಾಲದಲ್ಲಿ ಒಂಥರ ಇರುತ್ತೆ. ತುಂಬ ಡಿಫ್ರೆಂಟ್. ನೀವು ಈ ಪರಿಸರವನ್ನು ನೋಡಬೇಕಾದ ಪ್ರದೇಶ ಆವಳ ಬೆಟ್ಟದಿಂದ ನೀವು ವೀಕ್ಷಣೆ ಮಾಡಿದರೆ ನಿಮಗೆ ತುಂಬ ಆನಂದ ಆಗುತ್ತೆ. ಅದಕ್ಕೋಸ್ಕರ ಬೆಟ್ಟದ ವಿಶೇಷವನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ದೇವರ ವಿಶೇಷವನ್ನು ತಿಳಿಸ್ತೀನಿ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಕಾಮೆಂಟ್ ತುಂಬ, ನಾವು ಇನ್ನೊಂದು ವಿಡಿಯೋನ ಮಾಡಬೇಕಾದ್ರೆ ನೀವು ಕಾಮೆಂಟ್ ರೂಪದಲ್ಲಿ ತಿಳಿಸಿದರೆ ನಮಗೆ ಅರ್ಥ ಆಗುತ್ತೆ, ಇನ್ನೊಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಇರುತ್ತೆ. ನಮಸ್ಕಾರಗಳು. ನೀವು ಊರು ಒಳಗಡೆಯಿಂದ ಬರುತ್ತಲ್ಲ, ಅಲ್ಲಿಂದ ಬಂದರೆ ರಸ್ತೆ ಚೆನ್ನಾಗೈತೆ, ಎಲ್ಲ ಬರ್ತವೆ. ಆದರೆ ನೀವು ಕಾಡು ಪಕ್ಕದಲ್ಲಿ ಹೋಗ್ತಾ ಯಾವುದೋ ಹಳ್ಳಿಗೆ ಹೋದಂಗೆ ಕಾಣಿಸ್ತೈತೆ ನಿಮಗೆ. ಅದು ಹಳ್ಳಿಗೆ ಹೋಗೋದಲ್ಲ, ಬೆಟ್ಟಕ್ಕೆ ಪೂರ್ವದಿಂದ ಅವರು ದೇವಸ್ಥಾನ ಮಾಡಿರೋದು. ಪೂರ್ವ ಬಾಗಿಲಿಂದ, ಅದಕ್ಕೆ ಪೂರ್ವ ಬಾಗಿಲಿಂದ ಹಿಂಗೆ ಸುತ್ತಾಕೊಂಡು ಹೋಗ್ಬೇಕು. ಚಿಕ್ಕಬಳ್ಳಾಪುರದಿಂದ ಬರಬೇಕಾದ್ರೆ 20 ಕಿಲೋಮೀಟ್ರ್ ಆಗುತ್ತೆ. ತೊಂಡೆಬಾವಿ ಮಂಚೇನಹಳ್ಳಿ ಮೇಲೆ ಬಂದರೂ ಕೂಡ ಅಷ್ಟೇ ಆಗುತ್ತೆ. ಬಟ್ ರಸ್ತೆ ಚೆನ್ನಾಗಿದೆ. ನಾವು ಹೋಗ್ತಾ ಇದ್ದೀವಿ ನೋಡ್ರಿ, ಇಲ್ಲಿ ಬೆಟ್ಟದ ಕಡೆಗೆ. ಇಲ್ಲಿ ನಮ್ಮನ್ನು ಮಾತನಾಡಿಸೋ ದಿಕ್ಕೇ ಇಲ್ಲ. ಹೋಗು, ರಸ್ತೆ ತಾರು ಎಲ್ಲ ಮಾಡಿದ್ದಾರೆ, ಸುಮಾರಾಗೈತೆ ರಸ್ತೆ. ಆದರೆ ಈ ಬೆಟ್ಟಗಳ ನಡುವೆ ನಾವೇ ಮಿಸ್ಗೈಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂತ ನಮ್ಗೆ ಅನಿಸ್ತಾ ಐತೆ. ಆದರೆ ನಮ್ಮ ಗೆಳೆಯರಿಗೆ ಹೇಳಿದ್ದೀನಿ, ಇದು ಒರಿಜಿನಲ್ ರಸ್ತೆನಪ್ಪ, ನೀವೇನು ಕನ್ಫ್ಯೂಸ್ ಮಾಡ್ಕೋಬೇಡಿ, ನಡೀರಿ ಅಂತ ಅಂದಿದ್ದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ವಿ. ಎಲ್ಲ ಕಾಡು ಪ್ರದೇಶ, ನೋಡಿ ಕಾಡು ಪ್ರದೇಶದಲ್ಲಿ ನಾವು ಇದ್ದೀವಿ. ರಸ್ತೆಯಲ್ಲಿ ಉತ್ತಾ ಐತೆ, ನೋಡಿದ್ರಲ್ಲ. ಊರಿಲ್ಲ, ಏನಿಲ್ಲ, ಕಾಡು ಮಧ್ಯದಲ್ಲಿ ನಾವು ಹೋಗ್ತಾನೆ ಇದ್ದೀವಿ. ನೋಡಿ ಇಲ್ಲೆಲ್ಲ ನೀರು ನಿಂತವೆ. ಕಾಡು ಪ್ರಾಣಿಗಳು ಏನೋ ಇದ್ದರೂ ಇರ್ಬೋದು. ರಸ್ತೆ ಹಿಂಗೈತೆ ಅಂತಂದರೆ ಊರು ಇರ್ಬೋದು ಅಂತ ನನ್ನ ಅನುಮಾನ. ನೋಡೋಣ, ನೋಡಿಸ್ತೀನಿ ಬನ್ನಿ, ರಸ್ತೆ ಐತೋ ಇಲ್ಲೋ ಅನ್ನೋದು. ತೆಂಗಿನ ಮರ ಐತೆ ಅಂತಂದರೆ ಊರು ಇರ್ಬೋದು, ತೋಟ ಇರ್ಬೋದು ಅಂತ ಅಂದ್ಕೊಂಡ್ವಿ. ತೋಟ ಐತೆ ಇಲ್ಲಿ. ಒಂದು ಬೆಟ್ಟ ಐತೆ, ಈ ಕಡೆ ಒಂದು ಬೆಟ್ಟ ಐತೆ. ನಾವು ಬೆಟ್ಟನ ಸುತ್ತಾಡ್ಕೊಂಡ್ಬಂದ್ವಿ. ಇಲ್ಲೊಂದು ಬೆಟ್ಟ ಐತೆ.
ಅಲ್ಲೆಲ್ಲನ ಕೇಳೋಣ. ಅಲ್ಲಿ ಲೆಫ್ಟಕ್ಕೆ ನಡೀರಿ. ಇದು ಆವಲಬೆಟ್ಟ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯುನ್ಸಿಗೆ ಸೇರಿದ್ದು. ಇಲ್ಲಿ ಶಾಸಕರು ಪ್ರದೀಪ್ ಈಶ್ವರು ಮತ್ತು ಸಂಸದರು ಸುಧಾಕರ್ ಅವರು ಇಬ್ಬರು ಸೇರಿ ಈ ಅಧ್ವಾನವಾಗಿರತಕ್ಕಂಥ ರಸ್ತೆಯನ್ನು ಸರಿಪಡಿಸ್ಬೇಕು ಅಂತೇಳಿ ಪ್ರವಾಸಿಗರು ಒತ್ತಾಯ ಮಾಡ್ತಾ ಇದ್ದಾರೆ. ತುಂಬ ಹದಗೆಟ್ಟೋಗೈತೆ ರಸ್ತೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಇಬ್ಬರು ಶಾಸಕರು ಸ್ಪರ್ಧೆ ಮಾಡದಂತೆ, ಅಂದರೆ ಇದು ಅವ್ರ ಕೆಲಸ ಇವ್ರ ಕೆಲಸ ಅಂದಂಗೆ ಇಲ್ಲಿಗೆ ರಸ್ತೆ ಮಾಡಬೇಕು ಹೋಗಿ ಒತ್ತಾಯ ಮಾಡ್ತಾಯಿದ್ವಿ. ಬಂದ್ಬಿಟ್ಟಿದ್ದೀವಿ ನಾವು ಈಗ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ. ಬಂದೇ ಬಿಟ್ಟು ಇದೆ. ಬೆಟ್ಟದ ಕೆಳಗಡೆಯಿಂದ ದೇವಸ್ಥಾನಕ್ಕೆ ಬರೋರಿಗೆ ಭಕ್ತಾದಿಗಳಿಗೆ ಅನುಕೂಲವಾಗಿ ನೋಡ್ರಿ ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ತುಂಬ ಚೆನ್ನಾಗೈತೆ ಬೆಟ್ಟದ ಮೇಲೆ ಬರೋದಕ್ಕೆ. ಬೆಟ್ಟದ ಮೇಲೆ ನಾವು ಹತ್ತಾ ಇದ್ದೀವಿ. ಇಲ್ಲಿ ನೋಡಿ ಕಾಡನ್ನು ಕೊರೆದು ರಸ್ತೆ ಮಾಡಿದ್ದಾರೆ ನೋಡಿ. ಕಾಡನ್ನು ಕೊರೆದು ರಸ್ತೆ ಮಾಡಿದರೆ ಬೆಟ್ಟದ ಮೇಲೆ ಕೂಡ ಸೊರಂಗ ಮಾರ್ಗ ಇದ್ದಂಗೆ ಐತಿ ಸ್ವಲ್ಪ ರಸ್ತೆ. ಇದನ್ನು ನೋಡ್ಬೋದು ನೀವು. ದೊಡ್ಡ ರಸ್ತೆ ಮೇಲೆ ನಡೀರಿ ನೀವು. ಕೆಳಗಡೆಯಿಂದ ಮೆಟ್ಲು ದಾರಿನೂ ಕೂಡ ಐತೆ. ಗಾಡಿಗಳು 2 ವೀಲರು ಮತ್ತು 4 ವೀಲರ್ ಭಕ್ತಾದಿಗಳಿಗೆ ಅರಣ್ಯ ಇಲಾಖೆನವರ ಪರ್ಮಿಷನ್ ತಗೊಂಡೇ ಬಿಡೋದು. ಇತ್ತೀಚೆಗೆ ಇಲ್ಲೊಂದು ಘಟನೆ ನಡೆದಿರೋದೆ. ಆ ಘಟನೆ ಏನು ಲಾಸ್ಟಲ್ಲಿ ನಾನು ವಿವರಿಸ್ತೀನಿ, ಇಲ್ಲಾಂದರೆ ಮಧ್ಯದಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ. ಅರಣ್ಯ ಇಲಾಖೆ ಮೇಲೆ ಬೆಟ್ಟದ ಕೆಳಗಡೆನೆ ನಾನು ನಿಮ್ಗೆ ತೋರಿಸಿಲ್ಲ. ಅರಣ್ಯ ಇಲಾಖೆನವರು ನಮ್ಮ ಗಾಡಿಯನ್ನು ಕೂಡ ನಿಲ್ಲಿಸಿದ್ರು. ಕಾರಣ ಏನು ಅಂತಂದರೆ ನಾನು ವಿಡಿಯೋ ತೆಗಿಯೋಕ್ಕೆ ನಾನು ಪರ್ಮಿಷನ್ ಕೇಳಿದಾಗ ಇಲ್ಲ ಸರ್ ಪರ್ಮಿಷನ್ ಇಲ್ಲ, ನೀವು ವಿಡಿಯೋ ತೆಗಿಯೋಂಗಿಲ್ಲ ಅಂತಂದರು. ಆಮೇಲೆ ನಾನು ಕೇಳಿದೆ, ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು, ನನಗೆ ಪರ್ಮಿಷನ್ ಇದು ದೇವಸ್ಥಾನದ ಬಗ್ಗೆ ಪರ್ಮಿಷನ್ ಬೇಕು ಅಂತ. ಮತ್ತು ವ್ಯೂ ಪಾಯಿಂಟ್ ಐತಲ್ಲ, ವ್ಯೂ ಪಾಯಿಂಟ್ ಹತ್ರಗೆ ಯಾರನ್ನೂ ಕಳಿಸೋದಿಲ್ಲ ಅಂತೆ. ಆ ಕಳಿಸೋದಿಲ್ಲ ಅನ್ನೋದು ಕಾರಣ ಕೂಡ ನಾನು ವಿಡಿಯೋ ಮುಖಾಂತರ ನಾನು ನಿಮ್ಗೆ ತೋರಿಸ್ತೀನಿ. ಕೆಲವರು ಪುಂಡರು ಬಂದು ಇಲ್ಲಿ ಮಾಡಬಾರದ ಕೆಲಸ ಅಂತಂದರೆ ಅವರು ಸಾಹಸ ತೋರಿಸಿದ್ದಾರೆ. ಬೆಟ್ಟದ ಮೇಲೆ ಒಂದು ಕಲ್ಲು ಮೇಲೆ ನಿಂತು ಎಕ್ಸಸೈಸ್ ಮಾಡಿದಂಗೆ ಸಾಹಸ ಮಾಡಿದ್ದಾರೆ. ಆ ವಿಡಿಯೋನು ಕೂಡ ನಾನು ತೋರಿಸ್ತೀನಿ. ಸುಂದರವಾದ ಪ್ಲೇಸ್ ನೋಡ್ರಿ. ಕೆಳಗಡೆ ಬೆಟ್ಟ ಪರಿಸರ ನೋಡ್ರಿ, ತುಂಬ ಚೆನ್ನಾಗೈತೆ, ಎಲ್ಲ ಹಸಿರಾಗೈತೆ. ನಾವು ಈಗ ಅರಣ್ಯ ಇಲಾಖೆಯ ಆಫೀಸ್ಗೆ ಹೋಗಿದ್ದೀವಿ. ಅಲ್ಲಿ ಹೈಯರ್ ಆಫೀಸರ್ಸ್ ಬಂದಿರೋದ್ರಿಂದ ಸ್ವಲ್ಪ ಬಿಟ್ಟು ಆಮೇಲೆ ಬರ್ರಿ ಅಂತ ಹೇಳಿದ್ದಾರೆ.
ಬೆಟ್ಟದ ಮೇಲೆ ಹತ್ತೋದಕ್ಕೆ ಮೆಟ್ಲು ಹಾಕಿದ್ದಾರೆ. ಮೆಟ್ಲು ಕೂಡ ಈ ಕಾಲದ್ದಲ್ಲ, ಹಳೆ ಕಾಲದ ಮೆಟ್ಲಿವು. ಕಲ್ಲಿಂದ ತೆಗೆದು ಕಲ್ಲಿಗೆ ಜೋಡಿಸಿ ಮೆಟ್ಲು ಮಾಡಿರೋದು. ಭಕ್ತಾದಿಗಳ ಕ್ಷೇತ್ರ ಅಭಿವೃದ್ಧಿಗೆ ಸಹಕರಿಸಿ ಅಂತ ಬೋರ್ಡು ಕೂಡ ಮಾಡಿದ್ದಾರೆ. ಆವಲಬೆಟ್ಟ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಜಾ ದಿನಗಳಲ್ಲಿ ಬರ್ತಾರೆ. ಬೆಟ್ಟದ ಕೆಳಗಡೆಯಿಂದ ಮೇಲೆ ಮೆಟ್ಲು ದಾರಿ ಐತೆ, ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗೈತೆ, ವ್ಯೂ ನೋಡಿದ್ರೆ ತುಂಬ ಚೆನ್ನಾಗೈತೆ. ವ್ಯೂ ನೋಡ್ತಾ ಇದ್ದೀರಲ್ಲ, ಬೆಟ್ಟದ ಮೇಲೆಯಿಂದ ಕೆಳಗಡೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ನೋಡ್ರಿ ಗುಂಡುಗಳು. ಈ ಗುಂಡುಗಳ ಹತ್ರನೇ ನರಸಿಂಹಸ್ವಾಮಿ ದೇವಸ್ಥಾನವಿರೋದು. ಇದೇ ದೇವಸ್ಥಾನ. ತುಂಬ ಚೆನ್ನಾಗೈತೆ ದೇವಸ್ಥಾನ. ಕರೆಂಟ್ ವ್ಯವಸ್ಥೆ ಐತೆ. ಭಕ್ತಾದಿಗಳು ಕುತ್ಕೊಳಕ್ಕೆ ಬಂಡದ ಮಳೆ ಬಂದ್ರೂ ಕುತ್ಕೋಬೋದು. ದೊಡ್ಡ ಗುಂಡುಗಳೈತೆ. ಮೆಟ್ಲು ಮೇಲೆ ನಡ್ಕೊಂಡು ಹೋಗ್ಬೋದು. ಇದು ನೋಡ್ರಿ, ಆರಾಮಾಗಿ ಹಿಡ್ಕೊಂಡು ಹೋಗೋದಕ್ಕೆ ಗ್ರಿಪ್ಪೂ ಹಳೆ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಚೌಟ್ರಿ ಐತೆ. ತುಂಬ ಚೆನ್ನಾಗೈತೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಭಕ್ತಾದಿಗಳು ಕೂಡ ರಜಾ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ದರ್ಶನಕ್ಕೆ ಬರ್ತಾರೆ. ಆಂಧ್ರ, ಕರ್ನಾಟಕ, ತೆಲಂಗಾಣ ಭಕ್ತಾದಿಗಳು ಕೂಡ ಇಲ್ಲಿಗೆ ಬರ್ತಾರಂತೆ. ತುಂಬ ಚೆನ್ನಾಗಿದೆ. ಬೆಂಗಳೂರಿನವ್ರು ಹೇಳಂಗಿಲ್ಲ ಬಿಡಿ. ಬೆಂಗಳೂರಿನವರು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಬೆಂಗಳೂರಿಂದನೇ ಬರ್ತಾರೆ. ಹಾಂ ಹೌದು, ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಐತಲ್ಲ, ಈಶಾ ಫೌಂಡೇಶನ್ಗೆ ಬರೋ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಆವಲಬೆಟ್ಟ ನರಸಿಂಹಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ಅಂತ ಮಾಡಿದ್ದಾರೆ. ಇಲ್ಲಿನವರೆಗೂ ನಡೆದ ಕಾಮಗಾರಿಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಬೆಟ್ಟದ ಮೇಲೆಯಿಂದ ಕೆಳಗಡೆ ಪರಿಸರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ಹೇಳಿ. ಈ ಧ್ವಜಸ್ತಂಭವನ್ನು ದೊಡ್ಡಬಳ್ಳಾಪುರಕ್ಕೆ ಸೇರಿದ ಕೆ ವಿಶ್ವನಾಥ್ ಮತ್ತು ಅವರ ಮಕ್ಕಳು ಕಣತನಲ್ಲಿ ಅವರು ಪ್ರತಿಷ್ಠೆ ಮಾಡಿದಾರಂತೆ. ತುಂಬ ಚೆನ್ನಾಗೈತೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಆವಲಬೆಟ್ಟ, ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಸರಿಹದ್ದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದು. ಕೆಳಗಡೆಯಿಂದ ಪರಿಸರ ತುಂಬ ಚೆನ್ನಾಗೈತೆ ನೋಡ್ರಿ. ತುಂಬ ಚೆನ್ನಾಗೈತೆ ಪರಿಸರ. ಬೆಟ್ಟದ ಮೇಲೆಯಿಂದ ಎಲ್ಲ ಬೆಟ್ಟಗಳೇ ಕಾಣಿಸ್ತಾ ಇರೋದು. ಎಷ್ಟು ದೂರ ನೋಡಿದ್ರೂ ಬೆಟ್ಟಗಳೇ ಕಾಣಿಸ್ತವೆ.
ಸಾವಿರಾರು ವರ್ಷಗಳ ಇತಿಹಾಸ ಇರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೀವಿ. ದೇವಸ್ಥಾನ ದರ್ಶನ ಆಯಿತು. ಇವಾಗ ನೋಡ್ರಿ, ಈ ಬಂಡೆ ಐತಲ್ಲ, ಬಂಡೆ ಐತಲ್ಲ, ಈ ಬಂಡೆ ಕೆಳಗಡೆ ದೊಡ್ಡ ಬಂಡೆ, ಈ ಬಂಡೆಯ ಕೆಳಗಡೆ ದೇವರು ನೆಲೆಸಿದ್ದಾರೆ. ತುಂಬ ಪವಿತ್ರವಾದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆವಲಬೆಟ್ಟ. ಬೆಟ್ಟದ ಮೇಲೆ ಕೂಡ ನಾವು ಹೋಗ್ತಾ ಇದ್ದೀವಿ. ಪರಿಸರ ಚೆನ್ನಾಗೈತೆ. ದೇವರಂತೂ ಎಕ್ಸಲೆಂಟ್. ಭಕ್ತಿಯಿಂದ ಪ್ರಾರ್ಥನೆ ಮಾಡುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನು ನಾವು ದರ್ಶನ ಪಡಿಬೋದು. ಆವಲಬೆಟ್ಟಕ್ಕೆ ಬಂದರೆ ಆವಲಬೆಟ್ಟದಲ್ಲಿ ಮೊದಲನೇದಾಗಿ ನಾವು ನೋಡಬೇಕಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಭಕ್ತಿಯಿಂದ ಪೂಜೆ. ಯಾತಕ್ಕಂತಂದರೆ ಈ ಥರ ದೊಡ್ಡ ನೋಡ್ರಿ, ದೊಡ್ಡ ಬಂಡೆ ಕೆಳಗಡೆ ನರಸಿಂಹಸ್ವಾಮಿ ದೇವರು ನೆಲೆಸಿದ್ದಾರೆ. ಅದು ಯಾವ ಕಾಲದಲ್ಲಿ ಏನು ಎತ್ತ ಅಂತ ಗೊತ್ತಾಗಲ್ಲ. ಇಲ್ಲಿ ಪರಿಸರ ಚೆನ್ನಾಗಿರೋ ಜೊತೆಗೆ ನರಸಿಂಹಸ್ವಾಮಿ ದರ್ಶನ ಕೂಡ ತುಂಬ ಒಳ್ಳೆಯದು. ಬೇರೆ ಬೇರೆ ರಾಜ್ಯಗಳಿಂದ ಬಂದು ನರಸಿಂಹಸ್ವಾಮಿ ದೇವರನ್ನು ದರ್ಶನ ಮಾಡ್ತಾ ಇದ್ದಾರೆ. ನೋಡ್ರಿ, ಕೆಳಗಡೆಯಿಂದ ಪರಿಸರ ನೋಡಿ, ಮೇಲೆಯಿಂದ ತುಂಬ ಚೆನ್ನಾಗಿದೆ. ಭಕ್ತಾದಿಗಳು ಕೂಡ ಬಂದಿದ್ದಾರೆ. ಬೆಟ್ಟ ದೇವರ ದರ್ಶನ ಪಡೆದು ಬೆಟ್ಟ ಹತ್ತಿದ್ದಾರೆ. ಕೆಲವರು ಇನ್ನೂ ಹತ್ತಾ ಇದ್ದಾರೆ. ತುಂಬ ಚೆನ್ನಾಗೈತೆ ಬೆಟ್ಟ. ನಾವು ಕೆಳಗಡೆಯಿಂದ ಬಂದಿದ್ದೀವಿ. ಅಲ್ಲಿ ರಸ್ತೆ ಕಾಣಿಸ್ತಾ ಐತೆ ನೋಡ್ರಿ. ನಾವು ನೋಡೋ ಅಷ್ಟು ದೂರ ಬೆಟ್ಟನೇ, ನೋಡೋ ಅಷ್ಟು ದೂರ ಬೆಟ್ಟಗಳು ಕಾಣಿಸ್ತಾವೆ. ಮೇಲ್ಗಡೆ ನೋಡ್ರಿ, ಗ್ರಿಪ್ಪು ಹಿಡ್ಕೊಳಕ್ಕೆ ಜಾರು ಬೀಳ್ದಂಗೆ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲ ಮಾಡ್ದಂಗೆ ಮಾಡಿದ್ದಾರೆ. ನೋಡ್ರಿ, ಎಂಥವ್ರು ಬೇಕಾದ್ರೆ ಈ ಸಪೋರ್ಟಿಂದ ಬೆಟ್ಟ ಹತ್ಬೋದು. ತುಂಬ ಚೆನ್ನಾಗೈತೆ. ನಾವು ನರಸಿಂಹಸ್ವಾಮಿನ ಅಲ್ಲಿ ದರ್ಶನ ಮಾಡಿದ ನಂತರ ನೋಡ್ರಿ, ಹುಡುಗರು ಬೆಟ್ಟ ಹತ್ತಿ ಬಂದಿದ್ದಾರೆ. ಯಾವ ಊರಮ್ಮ ನಿಮ್ಮದು? ನಂದು ಮಲ್ಲೆನಲ್ಲೆ. ನಂದು ಯಲಹಂಕ. ಓಕೆ, ಥ್ಯಾಂಕ್ ಯು. ಹುಯಿಲ್ವಾರಲ್ಲಿ. ನೋಡ್ರಿ, ಸಣ್ಣ ಸಣ್ಣ ಮಕ್ಕಳು ಕೂಡ ಬೆಟ್ಟ ಹತ್ತಿದ್ದಾರೆ. ನಮ್ಮದು ದೊಡ್ಡಬಳ್ಳಾಪುರ. ನಿಮ್ಮದು? ಯಾವ ಊರು? ಸ್ವಂತ ಊರು ಯಲಹಂಕ. ಓಕೆ ನಮ್ಮ ಯಾವ ಊರು? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದವರು ಬೆಟ್ಟ ಹತ್ತಿದ್ದಾರೆ ನೋಡ್ರಿ. ಅವರೇ ಕಾನ್ಸ್ಟಿಟ್ಯೂನ್ಸಿ, ಅವ್ರದ್ದೇ ತಾಲೂಕು ಇದು. ನಾವು ದೊಡ್ಡಬಳ್ಳಾಪುರದಿಂದ ಬಂದಿದ್ವಿ. ಅವ್ರು ಚಿಕ್ಕಬಳ್ಳಾಪುರದಿಂದ ಬೆಟ್ಟ ಹತ್ತಿ ಇಳಿದು ಹೋಗ್ತಾವ್ರೆ. ಮೆಟ್ಲಿರೋದ್ರಿಂದ ಗಾಸಿ ಏನೋ ಅನ್ಸಲ್ಲ. ಸುವರ್ಣ ಪಂಚಾಯತ್ ಚೆನ್ನಾಗೈತೆ ಬೆಟ್ಟ. ಬೆಟ್ಟ ಹತ್ತಿ ಬಂದ್ವಿ. ಅಲ್ಲಿ ಬೆಟ್ಟದ ಕೆಳಗಡೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡಿದ್ದೀವಿ. ತುಂಬ ಚೆನ್ನಾಗೈತೆ ಬೆಟ್ಟ. ಬೆಟ್ಟದ ಸುತ್ತೂ ಅಲ್ಲಿ ಬೆಟ್ಟನೇ, ಬೆಟ್ಟಗಳೇ ಕಾಣೋದು. ತುಂಬ ಚೆನ್ನಾಗೈತೆ. ಇದು ಬಾಗಿಲು ಹಾಕಿದ್ದಾರೆ. ಇದು ಇಲ್ಲಿವರೆಗೂ ಭಕ್ತಾದಿಗಳು ನೀಡಿರ್ತಕ್ಕಂಥ ದೇಣಿಗೆಯಿಂದಾನೇ ಈ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಸೇವಾ ಟ್ರಸ್ಟ್ನವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನು ಸೇವಾ ಕಾರ್ಯಕ್ರಮಗಳು ಮಾಡಬೇಕಾದ್ರೆ
ಭಕ್ತಾದಿಗಳ ಸಹಕಾರ ಬೇಕು ಅಂತ ಕೇಳ್ತಾ ಇದ್ದಾರೆ, ಅದಕ್ಕೆ ಈ ಬೋರ್ಡ್ ಇಟ್ಟಿರೋದು. ನೋಡಿ ರಮೇಶ್, ಯಾವುದದು ಕೆರೆ ನೋಡ್ರಿ. ನಾವು ಬೆಟ್ಟದ ಮೇಲೆ ಇದ್ದೀವಿ. ಬೆಟ್ಟದ ಮೇಲೆ ಅಂದ ಪರಿಸರ ನೋಡ್ರಿ ತುಂಬ ಚೆನ್ನಾಗೈತೆ. ಅಲ್ಲೊಂದು ಕೆರೆ ಐತೆ, ಕೆರೆ ತುಂಬಿದೆ. ಅಲ್ಲೊಂದು ಕೆರೆ ಐತೆ, ಅಲ್ಲಿ ತುಂಬಿದೆ. ಇಲ್ಲೊಂದು ಸಣ್ಣ ಕೆರೆ ಐತೆ, ಅಲ್ಲಿ ತುಂಬಿದೆ. ತುಂಬ ಚೆನ್ನಾಗೈತೆ. ಅದಾ ಅಲ್ಲಿ ಬಸ್ಸಿ ಹೊಡಿಬೇಕು, ಅಲ್ಲಿ ಹೋಗಿ ಇದು ಮಾಡಬೇಕು ಅಂತ ಏನಿಲ್ಲ. ಸುಮ್ಮನೆ ಬಂಡೆ ಮೇಲೆ ಸ್ವಲ್ಪ ಆ ಬಂಡೆ ಚಪ್ಪಡಿ ಸ್ವಲ್ಪ ಮುಂದಕ್ಕೈತೆ, ಆ ಮುಂದಕ್ಕೆ ಇರ್ತೈತೆ ಅಂತ ಹೇಳ್ಬಿಟ್ಟು ಏನೇನೋ ಪ್ರಯೋಗ ಮಾಡಿದ್ದಾರೆ ಈ ಪ್ರವಾಸಿಗರು, ಹುಡುಗರು ಪುಂಡ್ರು. ಆ ಪುಂಡ್ರು ತಂಟೆಯಿಂದ ದೇವಸ್ಥಾನಕ್ಕೆ ಬರೋ ಎಲ್ಲ ಭಕ್ತಾದಿಗಳಿಗೂ ತೊಂದರೆ ಆಗಿದೆ. ಆ ತೊಂದರೆ ಹಂಗಿರಲಿ, ಏನೂ ಅಪಾಯ ಆಗಬಾರದು ಅಂತ ಉದ್ದೇಶಕ್ಕೆ ಅರಣ್ಯ ಇಲಾಖೆನವರು ಮುನ್ಸೂಚನೆ ಕ್ರಮವಾಗಿ ಅಲ್ಲಿಗೆ ಹೋದಂಗೆ ಗೋಡೆ ಕಟ್ಟಿಬಿಟ್ಟಿದ್ದಾರೆ. ಗೋಡೆ ಕಟ್ಟಿ ಯಾರನ್ನೂ ಅಲ್ಲಿಗೆ ಪ್ರವೇಶ ಮಾಡ್ತಾ ಇಲ್ಲ. ನಾನು ಆ ವಿಚಾರ ಕೂಡ ಅರಣ್ಯ ಇಲಾಖೆನವ್ರ ಹತ್ರ ನಾನು ಮಾತಾಡಿಸ್ತೀನಿ. ಯಾರನ್ನ ಪ್ರವಾಸಿಗರು ಬಂದರೂ ಕೂಡ ಪ್ರವಾಸವನ್ನು ಹೇಗೆ ನೋಡಬೇಕು ಅಂತಂದರೆ ಪರಿಸರವನ್ನು ನೋಡಿ ಆನಂದ ಪಡೆದು ಹೋಗ್ಬೇಕು, ಬಿಟ್ಟರೆ ಆ ಪ್ರವಾಸ ಅಪಾಯ ಆಗಬಾರ್ದು ಯಾರಿಗೂ ಕೂಡ. ಇವರು ಅಪಾಯ ಆಗೋಂಗೆ ಮಾಡಿದ್ದಕ್ಕೆ ಇವತ್ತು ಅರಣ್ಯ ಇಲಾಖೆನವರು ಅಲ್ಲಿ ಯಾರು ಹೋದಂಗೆ ಬಂಡೆ ಮೇಲೆ ನೀರು ಇರ್ತವೆ, ನೀರಿನ ಮುಂದಕ್ಕೆ ಸ್ವಲ್ಪ ಕಲ್ಲು ಉದ್ದಕ್ಕಿರುತ್ತೆ, ಅದನ್ನು ಹಿಡ್ಕೊಂಡು ಇವರೆಲ್ಲ ಪ್ರಯೋಗಗಳು ಮಾಡೋದು. ಅಂದರೆ ಬಸ್ಕಿ ಹೊಡೆಯೋದು, ಕಲ್ಲು ಮೇಲೆ ಕಲ್ಲನ್ನು ಹಿಡ್ಕೊಂಡು ಎಕ್ಸಸೈಸ್ ಮಾಡೋದು, ಅವೆಲ್ಲ ಮಾಡಿದ್ದಾರೆ. ಅದು ಇವತ್ತೆಲ್ಲ ನಾಳೆ ಬರೋರಿಗೆ ಅಪಾಯ ಅಂತ ಹೇಳ್ಬಿಟ್ಟು ಅದು ನಿಷೇಧ ಮಾಡಿದ್ದಾರೆ ಅರಣ್ಯ ಇಲಾಖೆನವರು. ಇದು ಎಲ್ಲರಿಗೂ ತಿಳಿದಿರಲಿ. ಆವಲ ಬೆಟ್ಟಕ್ಕೆ ಬಂದರೆ ತುಂಬ ಒಳ್ಳೆ ಪರಿಸರ ನೋಡ್ಬೋದು. ಸುತ್ತು ಹಸಿರು ಬೆಟ್ಟ, ನೀವು ನೋಡೋಷ್ಟು ದೂರ ಕೂಡ ನೋಡ್ರಿ, ನೀವು ನೋಡೋಷ್ಟು ದೂರ ಕೂಡ ಎಲ್ಲ ಬೆಟ್ಟಗಳೇ ಕಾಣಿಸ್ತವೆ. ಎಲ್ಲ ಬೆಟ್ಟಗಳನ್ನು ನೋಡಿ ಆನಂದ ಪಡಿಬೇಕು, ಬಿಟ್ಟರೆ ಆನಂದದಲ್ಲಿ ಅಪಾಯ ತರಿಸ್ಕೊಳ್ಳೋದು ಒಳ್ಳೆಯದಲ್ಲ. ನೋಡಿ ಎಂತೆಂಥ ಬಂಡೆಗಳಿರುತ್ತೆ. ಈ ಬಂಡೆಗಳ ನಡುವೆ
ನೀರಿರೋ ಜಾಗನೇ ಪ್ರವಾಸಿಗರಿಗೆ ತೊಂದರೆ ಕೊಡೋ ಜಾಗ ಅದು. ಅದಕ್ಕೋಸ್ಕರನೇ ಅರಣ್ಯ ಇಲಾಖೆಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಯಾರು ಹೋದಂಗೆ ಗೋಡೆ ಕಟ್ಬಿಟ್ಟಿದ್ದಾರೆ. ಇವರು ಹೋಗೋರು ಹೋಗಿ ನೋಡ್ಕೊಂಡು ಬಂದರೆ ಏನು ಸಮಸ್ಯೆ ಇರ್ತಾ ಇರಲಿಲ್ಲ. ಯಾವಾಗ ಇವರು ಪ್ರಾಣಕ್ಕೆ ಅಪಾಯ ಬರೋಂಗೆ ಮಾಡ್ಕೊಂಡ್ರು ಇದು ಇವತ್ತೆಲ್ಲ ನಾಳೆ ನಮಗೆ ತಲೆನೋವು ಅಂತೇಳಿ ಅರಣ್ಯ ಇಲಾಖೆನವರು ಪೂರ್ತಿ ಅಲ್ಲಿಗೆ ಯಾರನ್ನೂ ಹೋದಂಗೆ ನಿಷೇಧ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಬರೋರಿಗೆ ಯಾರಿಗೂ ತೊಂದರೆ ಇಲ್ಲ. ಈ ಪ್ರವಾಸ ಅಂತ ಮಾಡಿ ನೋಡೋಕ್ಕೆ ಬರ್ತಾರಲ್ಲ, ಅವರು ಪ್ರಯೋಗ ಮಾಡೋಕ್ಕೆ ಹೋಗಿ ಈ ಥರ ಮಾಡಿರೋದು. ನೀವು ಕೂಡ ಯಾರನ್ನ ಪ್ರವಾಸಿಗರು ಬಂದರೆ ಇಂಥ ಪ್ರಯೋಗಗಳು ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಪ್ರಯೋಗ ಮಾಡ್ತಾ ಇರ್ತಕ್ಕಂಥ ವಿಡಿಯೋನು ಕೂಡ ನಿಮ್ಗೆ ತೋರಿಸ್ತೀನಿ. ಮಧ್ಯದಲ್ಲಿ ತೋರಿಸ್ತಾ ಕೊನೆವರೆಗೂ ತೋರಿಸ್ತೀನಿ. ಆ ಪ್ರಯೋಗ ಮಾಡಿ ಪ್ರಾಣ ಕಳ್ಕೊಳ್ಳೋಕ್ಕಂತೂ ಆನಂದವಾಗಿ ನೀವು ಪ್ರವಾಸ ಮಾಡಿ ದೇವಸ್ಥಾನವನ್ನು ದರ್ಶನ ಮಾಡಿ ಸುತ್ತು ಪರಿಸರವನ್ನು ನೋಡಿ ತುಂಬ ಆನಂದವಾಗಿರ್ತದೆ. ಇಂಥ ಪ್ರಯೋಗಗಳಿಗೆ ಹೋಗಿ ಪ್ರಾಣನ ಹೋದಂಗೆ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಮತ್ತು ಯಾವಾಗನ್ನ ಬಂದರೂ ಕೂಡ ಅರಣ್ಯ ಇಲಾಖೆನವ್ರು ಇನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ದೇವಸ್ಥಾನಕ್ಕೆ ಬರೋರನ್ನ ಬಿಟ್ಟರೆ ಪ್ರವಾಸಿಗರಂತ ಬರ್ತಾರಲ್ಲ ಅವರನ್ನು ಯಾರನ್ನು ಬಿಡೋದಿಲ್ಲ ಒಳಕ್ಕೆ, ಅದಂತೂ ಸತ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಆವಲ್ ಬೆಟ್ಟಕ್ಕೆ ಬರೋರು ಭಾಳ ಜಾಗ್ರತೆಯಿಂದ ಬರಬೇಕು. ಏನು ರೀಲ್ ಮಾಡ್ತೀನಿ, ಫೋಟೋ ಹೊಡಿತೀನಿ, ಅದು ಇದು ಅಂತ ಬಂದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ನವರು ಸಾಮಾಜಿಕ ಜಾಲತಾಣಗಳ ಮೂಲಕ ಕೇಸುಗಳು ಬುಕ್ ಮಾಡಿ ಅರೆಸ್ಟ್ ಮಾಡ್ತಾರೆ. ನಿಮ್ಮ ಪ್ರಾಣ ಮುಖ್ಯ ಅಂದ್ಕೊಂಡ್ರೆ ದೇವ್ರ ದರ್ಶನ ಮಾಡ್ಬೋದು. ಆನಂದವಾಗಿ ನಿಮ್ಮ ಕಣ್ಣುಗಳು ಆನಂದ ಪಡಿಬೇಕಾದ್ರೆ ನೀವು ಬೆಟ್ಟದ ಸುತ್ತು ಪರಿಸರವನ್ನು ನೋಡ್ಬೋದು. ಈ ಥರ ರೀಲ್ ಮಾಡೋಕ್ಕೆ ಹೋಗಿ ಪ್ರಾಣ ಕಳ್ಕೊಂಡ್ರೆ ನಿಮ್ಮ ಪ್ರಾಣನೇ ಹೋಗುತ್ತೆ. ಏನೋ ಪೊಲೀಸ್ನವರು ಒಂದು ಕೇಸ್ ಬುಕ್ ಮಾಡ್ತಾರೆ, ಹೋಗಪ್ಪ ಅಂತಾರೆ. ಬಟ್ ತಂದೆ ತಾಯಿ ನಂಬ್ಕೊಂಡಿರೋರು ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡಿ ರೀಲ್ಸ್ ಮಾಡಬೇಕು. ಅಪಾಯವಾದ ಜಾಗಕ್ಕೆ ಹೋಗಿ ರೀಲ್ಸ್ ಮಾಡಬೇಕಂತ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ. ಅಪಾಯ ಅಂತ ಗೊತ್ತಿದ್ದು ಕೂಡ ನಾವು ಬಸ್ಕಿ ಹೊಡೆಯೋದು, ರೀಲ್ ಮಾಡೋದು, ಅವೆಲ್ಲ ಮಾಡೋದು ತುಂಬ ಅಪಾಯ. ಅದಕ್ಕೋಸ್ಕರನೇ ಆವಳ ಬೆಟ್ಟಕ್ಕೆ ಬರೋರು ಕೂಡ ಇನ್ಮೇಲೆ ಯಾರನ್ನೂ ಬಿಡೋಲ್ಲ ಬಿಡಿ. ಅದು ಚೂಪಾದ ಬಂಡೆ ಮೇಲೆಗೆ ಯಾರನ್ನೂ ಬಿಡೋದಿಲ್ಲ. ಬರೋರು ಎಲ್ಲ ದೇವಸ್ಥಾನಕ್ಕೆ ಬಂದು ದೇವ್ರ ನಮಸ್ಕಾರ ಹಾಕ್ಕೊಂಡು ಹೋಗಿ ನಿಮ್ಗೆ ಒಳ್ಳೇದಾಗಲಿ. ಇಲ್ಲಿ ಅಕ್ರಮ ಪ್ರವೇಶ ನಿಷೇಧ ಮಾಡಿದ್ದೀವಿ ಅಂತ ಬೋರ್ಡ್ ಐತೆ ನೋಡ್ಕೊಂಡ್ರಿ. ಅಲ್ಲಿ ಗೋಡೆ ಕಟ್ಟಿದೆ. ಆ ಗೋಡೆ ಕಟ್ಟಿದ ಕಾರಣನೇ ಅಲ್ಲಿ ಚೂಪಾದ ಬಂಡೆ ಮೇಲಕ್ಕೆ ಹೋಗುತ್ತಲ್ಲ, ಬಂಡೆ ಮೇಲಕ್ಕೆ ಹೋಗ್ದಂಗೆ ಇಲ್ಲಿ ಗೋಡೆ ಕಟ್ಟಿರೋದು. ಭಕ್ತಾದಿಗಳೆಲ್ಲ ಪ್ರವಾಸಿಗರಂತ ಹುಡುಗರು ಬರ್ತಾರಲ್ಲ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ, ಆ ಬಂಡೆ ಹತ್ರಕ್ಕೆ ಹೋದಂಗೆ ಮಾಡೋದಕ್ಕೆ ಇವೆಲ್ಲ ಮಾಡಿರೋದು. ಯಾರೂ ಕೂಡ ಹೋಗಬೇಡಿ ಅಲ್ಲಿಗೆ. ಹೋಗ್ದಂಗೆ ದೇವ್ರ ದರ್ಶನ ಪಡ್ಕೊಳ್ಳಿ. ದೇವಸ್ಥಾನ ಪಕ್ಕದಲ್ಲಿನೇ ಇದಿರೋದು. ಇದೇ ದೇವಸ್ಥಾನ, ಇದರ ಪಕ್ಕದಲ್ಲಿನೇ ಈ ಗೋಡೆ ಕಟ್ಟಿರೋದು. ಯಾರೂ ಕೂಡ ಬರಬೇಡ್ರಿ ಇಲ್ಲಿ. ಬೆಂಗಳೂರು ನಗರ ಜನ ಬಂದರೆ ಈ ಗುಂಡು ಐತಲ್ಲ, ಗುಂಡು ಎಂಥ ಸಪೋರ್ಟಲ್ಲಿ ನಿಂತೈತೆ ಅನ್ನೋದು ನೋಡ್ರಿ. ತುಂಬ ಚೆನ್ನಾಗೈತೆ. ನೀವು ಬೆಂಗಳೂರಿನವ್ರು ಕಾಣೋದಲ್ಲಿ ಇಂಥ ಗುಂಡುಗಳು ನೋಡ್ಬೇಕಾದ್ರೆ ಲಕ್ಷಗಳು ಖರ್ಚು ಮಾಡಬೇಕು. ನಮ್ಮ ಆವಲ್ ಬೆಟ್ಟಕ್ಕೆ ಬಂದರೆ ಇಂಥ ಗುಂಡುಗಳನ್ನ ಎಷ್ಟು ಬೇಕಾದರೂ ನೋಡ್ಬೋದು. ಇಂಥ ಪರಿಸರವನ್ನು ನೋಡಿ ಆನಂದ ಪಡಿಬೇಕು ನೀವು. ಸರಿ, ಆವಲ ಬೆಟ್ಟವನ್ನು ನಾವು ವೀಕ್ಷಣೆ ಮಾಡಿದ್ದೀವಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನು ದರ್ಶನ ಮಾಡಿದ್ದೀವಿ. ಅನಂತರ ಅಲ್ಲಿ ನೋಡೋದಕ್ಕೆ ಒಂದು ವ್ಯೂ ಪಾಯಿಂಟ್ ಅಂತ ಐತಲ್ಲ, ಆ ವ್ಯೂ ಪಾಯಿಂಟ್ ನೋಡಿದ್ದೀವಿ. ಬೆಟ್ಟದ ಮೇಲೆಯಿಂದ ತುಂಬ ಪರಿಸರವನ್ನು ನೋಡಿದ್ದೀವಿ. ತುಂಬ 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 ಚೆನ್ನಾಗೈತೆ ಪರಿಸರ, ಭಾಳ ಚೆನ್ನಾಗೈತೆ ಪರಿಸರವನ್ನು ನೋಡಬೇಕಾದ್ರೆ ನಾನು ಇದುವರೆಗೂ ನೋಡಿರೋದು ನಂದಿ ಬೆಟ್ಟಕ್ಕಂತೂ ಇನ್ನೂ ಚೆನ್ನಾಗಿರೋ ಪರಿಸರ ಯಾವುದನ್ನು ನೀವು ನೋಡಬೇಕಂತಂದರೆ ಅದು ಆವಲ ಬೆಟ್ಟ ಮಾತ್ರ. ಈ ಆವಲ ಬೆಟ್ಟದಲ್ಲಿ ಪರಿಸರ ಚೆನ್ನಾಗೈತೆ. ಬೆಟ್ಟದ ಕೆಳಗಡೆಯಿಂದ ಮೇಲೆ ಬರೋದಕ್ಕೆ 2 ವೀಲರು ಬರ್ಬೋದು, 4 ವೀಲರು ಬರ್ಬೋದು, ನೀಟಾಗಿ ಬರುತ್ತೆ. ಎಲ್ಲ ಸಿಮೆಂಟ್ ರಸ್ತೆ. ಆದರೆ ಇತ್ತೀಚೆಗೆ ಅಲ್ಲಿ ರೀಲ್ಸ್ ಮಾಡೋಕ್ಕೆ ಹೋಗಿ ರಿವರ್ಸ್ ಆಗೈತಲ್ಲ, ಅದಕ್ಕೆ ಈಗ ಪೊಲೀಸ್ನವರು ಸ್ಟ್ರಿಕ್ಟಾಗಿ, ಅರಣ್ಯ ಇಲಾಖೆನವರು ಸ್ಟ್ರಿಕ್ಟಾಗಿ ನೋಡ್ತಾ ಇದ್ದಾರೆ.
ಯಾಕೆ ಸ್ಟ್ರಿಕ್ಟಾಗಿ ನೋಡ್ತಾವ್ರೆ ಅಂತಂದರೆ ಆ ರೀಲ್ ಮಾಡೋ ಜಾಗ ತುಂಬ ಅಪಾಯವಾದ ಜಾಗ. ಅದಕ್ಕೋಸ್ಕರ ಅಲ್ಲೇನನ್ನ ನಡೆದರೆ ನಮಗೆ ಕೆಟ್ಟ ಹೆಸರು ಬರೋದೆಂಬ ಉದ್ದೇಶಕ್ಕೆ ಪೊಲೀಸ್ನವರು, ಅರಣ್ಯ ಇಲಾಖೆನವರು ಯುವಕರನ್ನ ಯಾರನ್ನೂ ಮೇಲೆ ಕಳಿಸ್ತಾ ಇಲ್ಲ. ಭಕ್ತಾದಿಗಳು ಬಂದರೆ ಕೆಳಗಡೆನೇ ಚೆಕ್ ಮಾಡಿ ಪೂಜಾ ಸಾಮಗ್ರಿ ಇದ್ದರೆ ಭಕ್ತಾದಿಗಳಿಗೆ ತೊಂದರೆ ಇಲ್ಲದಂಗೆ ಅವರೇ ಕಳಿಸ್ತಾ ಇದ್ದಾರೆ. ಮತ್ತು ಬೆಟ್ಟದ ಕೆಳಗಡೆಯಿಂದ ಮೇಲಕ್ಕೆ ಕಾಲ್ದಾರಿನೂ ಐತೆ, ರಸ್ತೆ ದಾರಿನೂ ಐತೆ. ನೀವು ಬರೋರು ರಸ್ತೆ ದಾರಿಯಲ್ಲೂ ಬರ್ಬೋದು, ಕಾಲ್ದಾರಿಯನ್ನು ಬರ್ಬೋದು. ಕಾಲ್ದಾರಿಯಲ್ಲಿ ಬರಬೇಕಾದ್ರೂ ಕೂಡ ಅರಣ್ಯ ಇಲಾಖೆನವರು ಚೆಕ್ ಮಾಡಿ ಸಿಬ್ಬಂದಿ ಮೇಲೆ ಕಳಿಸ್ತಾರೆ. ಮತ್ತು ಮೇಲೆ ದರ್ಶನ ಪಡೆದ ನಂತರ ನರಸಿಂಹಸ್ವಾಮಿ ಬೆಟ್ಟದ ತೋರಿಸಿದ್ದೀನಲ್ಲ, ದೊಡ್ಡ ಗುಂಡು, ಆ ಗುಂಡಿನ ಕೆಳಗಡೆ ನೆಲೆಸಿದ್ದಾರೆ. ಆ ನೆಲೆಸಿರೋದ ಹಿಂದ್ಗಡೆನೇ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ಲಕ್ಷ್ಮೀ ದೇವಸ್ಥಾನ ಐತೆ. ಇವತ್ತು ಲಕ್ಷ್ಮೀ ದೇವಸ್ಥಾನ ಬಾಗಿಲು ಹಾಕಿದ್ರು. ಮಾಮೂಲಾಗಾದರೆ ಶನಿವಾರ ದಿನ ಮಾತ್ರ ಬಾಗಿಲು ತೆಗೆಯೋದು. ನಾವು ಸೋಮವಾರ ರಜಾ ದಿನ ಬಂದಿದ್ದೀವಿ. ಶನಿವಾರ ಆದರೆ ಶನಿವಾರ ಭಕ್ತಾದಿಗಳಿಗೆ ಕಂಪಲ್ಸರಿ ಬಾಗಿಲು ತೆಗಿತಾರಂತೆ. ಅದಕ್ಕೆ ಬರೋ ಭಕ್ತಾದಿಗಳು, ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನಕ್ಕೆ ಬರೋ ಭಕ್ತಾದಿಗಳು ಶನಿವಾರ ದಿನ ಒಳ್ಳೆಯದು. ಅರ್ಚಕರು ಇರ್ತಾರೆ, ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ. ಶನಿವಾರ ಬರ್ಬೋದು. ಮತ್ತು ಪ್ರವಾಸಿಗರು ಇಷ್ಟೊತ್ತು ಹೇಳಿದ್ನಲ್ಲ, ಪ್ರವಾಸಿಗರು ಬರಬೇಕು ಅಂತಂದರೆ ಯಾವಾಗ ಬಂದ್ರೂ ಬರ್ಬೋದು. ಬಟ್ ಏನು ಅಂತಂದರೆ ಅರಣ್ಯ ಇಲಾಖೆನವರು ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಪ್ರವಾಸಿಗರನ್ನು ಮೇಲೆ ಬಿಡ್ತಾ ಇಲ್ಲ. ನೀವು ದರ್ಶನ ಮಾಡ್ಕೊಂಡು ನಿಮ್ಮ ಪಾಟಿಗೆ ನೀವು ಹೋದರೆ ನಿಮ್ಮ ಪ್ರಾಣಕ್ಕೂ ಅಪಾಯವೂ ಇಲ್ಲ. ಮತ್ತು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆಗೆ ಯಾವುದೋ ಅಭ್ಯಂತರವೂ ಇಲ್ಲ. ಅಲ್ಲಿ ಬಂದು ರೀಲ್ಸ್ ಮಾಡೋದು, ನೋಡೋದು, ಗುಂಡು ಎತ್ತೋದು ಅವೆಲ್ಲ ಮಾಡೋಕ್ಕೆ ಹೋದ್ರೇ ಅಲ್ಲಿ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅರಣ್ಯ ಇಲಾಖೆಯವರು ಭಕ್ತರನ್ನು ಬಿಟ್ಟರೆ ಯುವಕರು ಮತ್ತು ಪ್ರವಾಸಿಗರಂತ ಬರ್ತಾರಲ್ಲ, ಅವ್ರನ್ನ ಯಾರನ್ನೂ ಮೇಲೆ ಬಿಡೋದಿಲ್ಲ. ಇದನ್ನು ಜ್ಞಾಪಕ ಇಟ್ಕೊಂಡು ಆವಲ ಬೆಟ್ಟಕ್ಕೆ ಬನ್ನಿ. ಆವಲ ಬೆಟ್ಟ ಪರಿಸರ ಅಂತೂ ನಾನು 100 ಸತಿ ಹೇಳ್ತೀನಿ, ತುಂಬ ಚೆನ್ನಾಗೈತೆ. ನಿಮಗೆ ದೇವ್ರ ದರ್ಶನ ಮತ್ತು ಪರಿಸರ ಎರಡೂ ನೋಡಬೇಕು ಅಂತಂದರೆ ಶನಿವಾರ ಬನ್ನಿ. ಮತ್ತು ಬರೀ ದೇವ್ರನ್ನ ನಮಸ್ಕಾರ ಹಾಕ್ಕೊಂಡು ಪರಿಸರವನ್ನು ನೋಡ್ಕೊಳ್ಬೇಕು ಅಂತಂದರೆ ರಜಾ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಾರೆ ಭಕ್ತಾದಿಗಳು. ಈ ಪುಂಡರ ಕೆಲಸಕ್ಕಂತೂ ಬರಬೇಡ್ರಿ ದಯಮಾಡಿ. ಪುಂಡರ ಮಾಡೋ ಸಣ್ಣ ತಪ್ಪುಗಳಿಗೆ ನಮಗೆ ತೊಂದರೆ ಆಗುತ್ತೆ. ಬೆಟ್ಟದಲ್ಲಿ ಹಲವಾರು ಗಿಡ ಐತೆ. ಏನು ನಂದಿ ಬೆಟ್ಟದಲ್ಲಿ ಅಂಥ ಗಿಡ ಆಯಿತು, ಇಲ್ಲಿ ಕೂಡ ಆವಲ ಬೆಟ್ಟದಲ್ಲಿ ಕೂಡ ಅರಣ್ಯ ಇಲಾಖೆನವರು ಅಂಥ ಗಿಡಗಳನ್ನು ಬೆಳೆಸಿದ್ದಾರೆ. ಈ ಅರಣ್ಯ ಇಲಾಖೆ, ಅದು ಅರಣ್ಯ ಇಲಾಖೆ ಅಂದರೆ ಸಾಮಾನ್ಯ ಅರಣ್ಯ ಇಲಾಖೆ, ರಿಸರ್ವ್ ಫಾರೆಸ್ಟ್ ಇದು. ಇಲ್ಲಿಗೆ ರೀಲಿ ಹೇಳ್ಬೇಕಾದ್ರೆ ದೇವಸ್ಥಾನ ಇರೋದ್ರಿಂದ ರಿಸರ್ವ್ ಫಾರೆಸ್ಟ್ ಒಳಗಡೆಗೆ ಭಕ್ತಾದಿಗಳನ್ನು ಬಿಡ್ತಾವ್ರೆ. ರಿಯಲಿ ಬೇರೆ ಕಡೆ ಹೋದರೆ ರಿಸರ್ವ್ ಫಾರೆಸ್ಟಲ್ಲಿ ಯಾರನ್ನೂ ಬಿಡಲ್ಲ. ರಿಸರ್ವ್ ಜಾಗಕ್ಕೆ ಅರಣ್ಯ ಇಲಾಖೆನವರು. ಬೆಟ್ಟದ ಮೇಲೆಯಿಂದ ಪರಿಸರ ಅಂತ ಎಕ್ಸಲೆಂಟ್ ಆಗಿದ್ದಾರೆ. ನೀವು ಬನ್ನಿ, ಒಂದ್ಸರಿ ನೋಡಿ, ಪರಿಸರವನ್ನು ವೀಕ್ಷಣೆ ಮಾಡಿ ಸಾಕು. ನೀವು ರೀಲ್ಸ್ ಮಾಡಿ ಪ್ರಾಣ ಕಳಿಸ್ಕೊಂಡ್ರೆ ರೀಲ್ಸು ಮಾಡಲೇಬಾರ್ದು. ಯಾಕೆಂತಂದರೆ ಸಾಧಾರಣ ಜಾಗದಲ್ಲಿ ರೀಲ್ ಮಾಡೋದು. ನಾವು ಬೆಟ್ಟ ಕೆಳಗಡೆ ಇಳಿದು ಬಂದಿದ್ದೀವಿ. ಕೆಳಗಡೆ ಬಂದಿದ್ದೀವಿ. ಭಾಳ ಡೇಂಜರ್ ಐತಿ ಅಂತಲ್ಲೆಲ್ಲ ರೀಲ್ಸ್ ಮಾಡಬಾರ್ದು. ಆ್ಯಕ್ಚುಲಿ ಕೆಳಗೆ ಭಾಳ ಡೀಪ್ ಇರೋದ್ರಿಂದ ಏನಾರ ಬಿದ್ದರೆ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಇರ್ತಾವೆ. ಅದ್ರ ಸಲುವಾಗಿ ಒಬ್ರು ಮಾಡ್ಯಾರ ಅಂತ ಹೇಳಿ ಯಾರು ಅದನ್ನ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಅದೀಗ ನಾ ಮಾಡಿದ ತಪ್ಪಂತ ನನಗೆ ಅರಿವಾಗೈತಿ. ಅದ್ರ ಸಲುವಾಗಿ ನಾ ಈಗ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋ ಸಲುವಾಗಿ ವಿಡಿಯೋ ಮಾಡತ್ತೀನಿ. ಅಂತ ಜಾಗಕ್ಕೆ ಯಾರು ಹೋಗಿ ಸುಮ್ಮ ಹಾಗೆ ನೋಡೋದು ಬರೋದು ಅಷ್ಟೇ ಮಾಡ್ರಿ. ಅದೇನು ಹೆಚ್ಚು ಕಮ್ಮಿ ಮಾಡಲಾರ್ದೆ ನಿಮ್ಮ ಜೀವ ಕಾಯ್ಕೊಂಡು ಸ್ವಲ್ಪ ಮನ್ಯಾಗನವ್ರಿಗೆ ಸ್ವಲ್ಪ ಮನೆಯವ್ರ ನಿಮ್ಮ ಇಟ್ಟರ ನಂಬಿಕೆಯನ್ನು ಉಳಿಸ್ಕೊಂಡು ಚೆನ್ನಾಗಿ ಹೋಗಿ ವಾಪಸ್ ಚೆನ್ನಾಗಿ ಬರ್ರಿ ಅಂತ.